ಶ್ರೀನಿವಾಸನ ಹತ್ರ ಹೋಗಿ, ತಿರುಪತಿಗೆ ಹೋಗಿ, ಪಂಡರಾಪುರಕ್ಕೆ ಹೋಗಿ ನಾವು ದೇವ್ರಿಗೆ ಏನು ಹೇಳಿ, ಸ್ವಾಮಿ ಮಗಳಿಗೊಂದು ಗಂಡು ಹುಡುಕ್ಸೋ, ಮಗನಿಗೊಂದು ಸೊಸೆ ಕೊಡಿಸು, ಮಗನಿಗೊಂದು ಕೆಲಸ ಕೊಡಿಸು, ನನ್ನ ಮಗ ಡಾಕ್ಟ್ರಿಗೆ ಹಾಕಿದ್ದಾನೆ ಕೆಲಸ ಕೊಡೋ, ಇದು ಕೇಳ್ತಿರ್ತೀವಲ್ಲ. ದೇವ್ರಿಗೆ ಈ ಕಂಪ್ಲೇಂಟ್ ಹೇಳೋರ್ನ ಕಂಡ್ರೆ ಆಗಲ್ಲ. ದೇವ್ರ ಮುಂದೆ ಏನು ಹೇಳಬಾರ್ದು. ನಿಮ್ದೆಲ್ಲ ಗೋಳೆಲ್ಲ ಅವನ ಹತ್ರ ಹೇಳ್ಬೇಡಿ. ಯಾಕೆ ಗೊತ್ತಾ? ನಿಮ್ಗೆ ಗೋಲ್ಡ್ ಸಪ್ಲೈ ಮಾಡಿದ್ದೆ ಅವನು. ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆಯಲ್ಲ ಅದು ಕೊಡೋನು ಯಾರು? ಭಯಕೃತ್ ಭಯನಾಶನ. ಸಂಸಾರದಲ್ಲಿ ಭಯವನ್ನು ಉಂಟು ಮಾಡಿದವನೇ ಅವ. ಅವನ ಹತ್ರನೇ ಹೋಗಿ ಅವನ್ ಮಾಡಿದ್ದ ಅವನಿಗೆ ಹೇಳಿದ್ರೆ ಎಲ್ಲ ನಂಗೆ ಗೊತ್ತು, ನೀವು ಸುಮ್ಮನಿದ್ಬಿಡು ಅಂತ. ಅವನ ಹತ್ರ ಏನು ಹೇಳೋ ಆಗಿಲ್ಲ. ನಿಮ್ಗೇನಾದ್ರೂ ಹೇಳಬೇಕು ಅಂತಿದ್ರೆ ನಿಮ್ ತೊಂದರೆ ತಾಪತ್ರಯಕ್ಕೆ ಹೇಳ್ರಿ. ನನ್ನ ಹತ್ರ ಬರಬೇಡ, ನನ್ನ ಹತ್ರ ದೇವರಿದ್ದಾನೆ ಅಂತ ತೊಂದರೆಗಳಿಗೆ ಹೇಳಿ. ದೇವರ ಹತ್ರ ತೊಂದರೆ ಹೇಳಬೇಡಿ, ತೊಂದರೆಗಳಿಗೆ ಹೇಳಿ ನನ್ನ ಹತ್ರ ದೇವರಿದ್ದಾನೆ. ಹಾಗೆ ಹೇಳಿದಾಗ ತೊಂದರೆಗಳೇ ದೂರ ಸರಿಸ್ಕೊಳ್ಳುತ್ತೆ.